ಇಮ್ಮಡಿಗಳು ಒಡೆದು ರಕ್ತ ಬರ್ತಾ ಇದ್ದರೆ ಇವತ್ತು ಒಂದು ಒಳ್ಳೆ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿ 3 ತಿಂಗಳವರೆಗೂ ಇಟ್ಟು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಚಳಿಗಾಲ ಬಂದರೆ ಇಮ್ಮಡಿಗಳು ಒಡೆಯೋದು ಬಿರುಕು ಬಿಡೋದು ಕಾಮನ್ ಅಲ್ವಾ. ಆದರೆ ಕೆಲವರಲ್ಲಿ ಎಲ್ಲ ಸೀಸನ್ನಲ್ಲೂ ಚಳಿಗಾಲ ಇರ್ಬೋದು, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಸೀಸನ್ನಲ್ಲೂ ಕೂಡ ಇಮ್ಮಡಿಗಳು ಒಡೆಯುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಅದರಲ್ಲೂ ಕೆಲವರು ಇಮ್ಮಡಿಗಳು ಒಡೆದು ರಕ್ತ ಬರೋವಂಥದ್ದು ನಡೆಯೋಕ್ಕೂ ಕಷ್ಟ ಆಗ್ತಿರುತ್ತೆ. ಯಾಕಂದರೆ ತುಂಬ ಪೇಯ್ನ್ ಇರುತ್ತೆ. ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ದುಬಾರಿ ಫುಡ್ ಕ್ರೀಮ್ಗಳನ್ನ ಬಳಸುವಂಥದ್ದು, ಇನ್ನು ಕೆಲವರು ಪಾರ್ಲರ್ಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೆಡಿಕ್ಯೂರ್ಗಳನ್ನು ಮಾಡಿಸೋವಂಥದ್ದು. ಇದು ಆ ಟೈಮಿಗಷ್ಟೇ ಸರಿ ಹೋಗ್ಬೋದು. ಒಂದು ವಾರ ಆದಮೇಲೆ ಮತ್ತೆ ಅದೇ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದಕ್ಕೆಲ್ಲ ಕಾರಣಗಳೇನು, ಯಾಕೆ ಈ ರೀತಿ ಪದೇ ಪದೇ ಕಾಲುಗಳು ಇಮ್ಮಡಿಗಳು ಒಡಿತಾ ಇದೆ, ತುಂಬ ನೋವಾಗುತ್ತೆ, ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಓಮ್ ರೆಮಿಡಿ ಒಡೆದಿರುವಂತಹ ಬಿರುಕು ಬಿಟ್ಟಿರುವಂತಹ ಇಮ್ಮಡಿಗಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾದರೆ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ನ ತಗೊಂಡು ಆ ಬೌಲಿಗೆ 1 ಸ್ಪೂನ್ನಷ್ಟು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ, ಬೇಕಿದ್ದರೆ ನೀವು ಒಂದು 2 ಸ್ಪೂನ್ನಷ್ಟು ಬೇಕಾದರೆ ಹಾಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅಂತಂದರೆ ಜಾಸ್ತಿ ಪೆಟ್ರೋಲಿಯಂ ಜೆಲ್ಲಿನ ನೀವು ತೊಗೋಬೋದು. ಇದ್ರ ಬದಲಿಗೆ ಕೆಲವರು ಕ್ಯಾಂಡಲ್ನ ಕೂಡ ಬಳಸ್ತಾರೆ. ಬಟ್ ನಾನಿಲ್ಲಿ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ರ್ಯಾಕ್ ಕ್ರೀಮನ್ನು ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪೆಟ್ರೋಲಿಯಂ ಜೆಲ್ಲಿನ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಕರಗಿಸ್ಕೋಬೇಕಾಗತ್ತೆ. ಅಂದರೆ ಬಿಸಿ ನೀರಲ್ಲಿ ಈ ಬೌಲನ್ನು ಇಟ್ಟು ಅದು ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ತಿರುಗಿಸಿ ಕರಗಿಸ್ಕೋಬೇಕು. ನೆಕ್ಸ್ಟು ಅದೇ ಬೌಲಿಗೆ 1 ರಿಂದ 1.5 ಸ್ಪೂನ್ನಷ್ಟು ಅಲೋವೆರಾ ಜೆಲ್ ಏನಿರುತ್ತೆ, ಅಲೋವೆರಾ ಜೆಲ್ಲು ನೀವು ಯಾವುದೇ ಬ್ರ್ಯಾಂಡಿನ ಅಲೋವೆರಾ ಜೆಲ್ಲನ್ನು ಕೂಡ ನೀವು ಬಳಸ್ಕೋಬೋದು. 1 ರಿಂದ 1.5 ಸ್ಪೂನ್ನಷ್ಟು ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಗ್ಲಿಸರಿನ್, ಸ್ಕಿನ್ಗೆ ಯೂಸ್ ಮಾಡುವಂಥ ಗ್ಲಿಸರಿನ್ ಸಿಗುತ್ತೆ, ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ, ಅಲ್ಲಿ ಕೇಳಿ ತಗೊಳ್ಳಿ. 1 ಸ್ಪೂನ್ನಷ್ಟು ಗ್ಲಿಸರಿನ್ನ ಹಾಕೋತಾ ಇದ್ದೀನಿ. ಹಾಗೆ 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೋತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಂತಂದರೆ ವಿಟಮಿನ್ ಇ ಆಯಿಲ್ ಇರುತ್ತೆ, ಆಯಿಲ್ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ವಿಟಮಿನ್ ಇ ಆಯಿಲ್ ಇಲ್ಲ ಅಥವಾ ಕ್ಯಾಪ್ಸೂಲ್ ಇಲ್ಲ ಅಂತ ಅನ್ನೋರು ಕೊಬ್ಬರಿ ಎಣ್ಣೆ ಬಳಸ್ಬೋದು, ಅಥವಾ ಆಲ್ಮಂಡ್ ಆಯಿಲು, ಬಾದಾಮಿ ಎಣ್ಣೆ ಏನಿರುತ್ತೆ ಅದನ್ನು ಕೂಡ 1 ಸ್ಪೂನಷ್ಟು ನೀವು ಬಳಸ್ಕೋಬೋದು. ಯಾವುದಾದ್ರೂ ಒಂದನ್ನು ಬಳಸ್ಬೋದು, ಅಥವಾ ಕ್ಯಾಪ್ಸೂಲ್ ಆಯಿಲು ಅಥವಾ ವಿಟಮಿನ್ ಇ ಆಯಿಲು, ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ, ಇದಿಷ್ಟನ್ನು ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದನ್ನು ಸೇರಿಸ್ಕೋಬೇಕು ಆಯಿಲನ್ನು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಚಿಕ್ಕ ಕಂಟೈನರ್ ಇರುತ್ತೆ, ಅಥವಾ ಒಂದು ಡಬ್ಬಿಗಳು, ಪ್ಲಾಸ್ಟಿಕ್ ಡಬ್ಬಿನೋ ಅಥವಾ ಗಾಜಿನ ಡಬ್ಬಿನೋ. ಇನ್ನೂ ಹೇಳ್ಬೇಕಂದ್ರೆ ನೀವು ಮುಖಕ್ಕೆ ಕ್ರೀಮ್ಗಳನ್ನ ಯೂಸ್ ಮಾಡ್ತೀರಾ ನೋಡಿ, ಅದು ಖಾಲಿ ಆದಮೇಲೆ ಆ ಡಬ್ಬಿಗಳಿಗೆ ಕ್ಲೀನ್ ಮಾಡಿಕೊಂಡು ಇದನ್ನು ಹಾಕಿ ಇಟ್ಕೋಬೋದು. ಒಂದು 3 ತಿಂಗಳ ತನಕನೂ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ನಾರ್ಮಲ್ ಟೆಂಪ್ರೇಚರಲ್ಲೇ ಇಟ್ಟು ಯೂಸ್ ಮಾಡ್ಬೋದು. ಕ್ಯಾಪನ್ನು ಟೈಟಾಗಿ ಕ್ಲೋಸ್ ಮಾಡಿ ಯೂಸ್ ಮಾಡಬೇಕಾಗತ್ತೆ, ಗಾಳಿಗೆ ಬಿಡಬಾರ್ದು. ಇದನ್ನು ಯಾವ ರೀತಿ ಬಳಸೋದು, ಹೇಗೆ ಯೂಸ್ ಮಾಡೋದು ಅನ್ನೋದಾದರೆ, ಫಸ್ಟು ಒಡೆದಿರೋ ಇಮ್ಮಡಿಗಳಲ್ಲಿರುವಂತಹ ಡೆಡ್ ಸೆಲ್ಸನ್ನು ರಿಮೂವ್ ಮಾಡಬೇಕು. ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತಂದರೆ, ಒಂದು ಟಬ್ಬಲ್ಲಿ ಬಿಸಿನೀರನ್ನು ತೊಗೋಬೇಕು. ತುಂಬ ಬಿಸಿ ಇರಬಾರ್ದು, ನಾರ್ಮಲ್ ಬಿಸಿ ಇರಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ನಿಂಬೆ ರಸ ಏನಾದರೂ ಹಾಕಿ ಒಂದು 10 ರಿಂದ 15 ನಿಮಿಷ ಕಾಲುಗಳನ್ನ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು. ಪೂರ್ತಿ ಕಾಲುಗಳು ನೆಂದಾದಮೇಲೆ ನೋಡಿ ಈ ರೀತಿಯಾಗಿ ಕ್ಯಾಲಸ್ ರಿಮೂವರ್ ಅಂತ ಸಿಗುತ್ತೆ, ಆನ್ಲೈನ್ಗಳಲ್ಲಿ ಸಿಗುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಇದರಿಂದ ಆ ಕಾಲು ಇಮ್ಮಡಿನ ಚೆನ್ನಾಗಿ ತಿಕ್ಕಬೇಕು, ಉಜ್ಜಬೇಕು. ಈ ರೀತಿ ಉಜ್ಜಿದಾಗ ಆ ಡೆಡ್ ಸೆಲ್ಸ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಕಾಲುಗಳು ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ ಅಲ್ವಾ, ಸೊ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಈ ಥರ ಬ್ರಷಿಂದ ನಾವು ಚೆನ್ನಾಗಿ ಉಜ್ಜೋದ್ರಿಂದ, ಅಥವಾ ಬ್ರಷ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಕಲ್ಲಿರುತ್ತೆ ನೋಡಿ ಒಂದು, ಆ ಕಲ್ಲಿಂದ ಚೆನ್ನಾಗಿ ತಿಕ್ಕಬೇಕು. ಆವಾಗ ಡೆಡ್ ಸೆಲ್ಸ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನಾವು ಕ್ರೀಮನ್ನು ಅಪ್ಲೈ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ ಕೊಡೋದಕ್ಕೆ, ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟು ಒಂದು ಟವಲಿಂದ ಕ್ಲೀನಾಗಿ ನೀರನ್ನು ಒರೆಸ್ಕೊಂಡು ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಕ್ರೀಮನ್ನು, ಫುಡ್ ಕ್ರೀಮು, ಆ ಕ್ರೀಮನ್ನು ಇಮ್ಮಡಿಗಳಿಗೆ ಪೂರ್ತಿಯಾಗಿ ಅಪ್ಲೈ ಮಾಡಿ ನಿಧಾನವಾಗಿ ಅದನ್ನು ಮಸಾಜ್ ಮಾಡಬೇಕು, ರಬ್ ಮಾಡಬೇಕು. ಅದು ಕಂಪ್ಲೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು. ಬರೀ ಇಮ್ಮಡಿಗಳಿಗೆ ಮಾತ್ರ ಅಲ್ಲ, ಪೂರ್ತಿ ಪಾದಕ್ಕೆ, ಕಾಲುಗಳಿಗೆ ಅಪ್ಲೈ ಮಾಡ್ಬೋದು. ಇದರಿಂದ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ. ಒಡೆದಿರುವಂಥ ಇಮ್ಮಡಿಗಳು 2 ದಿನದಲ್ಲಿ ಪೂರ್ತಿಯಾಗಿ ಮುಚ್ಚೋಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಡೈಲಿ ಕಾಲುಗಳನ್ನ ಬಿಸಿನೀರಲ್ಲಿ ನೆನೆಸ್ಬೇಕಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಫಸ್ಟ್ ಡೇ ಮಾತ್ರ ಕಾಲುಗಳನ್ನ ನೆನೆಸ್ಬೇಕಾಗತ್ತೆ. ಯಾಕಂತಂದರೆ ಕ್ಯಾಲಸ್ ರಿಮೂವ್ ಆಗಬೇಕಲ್ಲ, ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದಕ್ಕೆ ಮಾತ್ರ ಫಸ್ಟ್ ಡೇ. ನೆಕ್ಸ್ಟು ನೀವು ರೆಗ್ಯುಲರಾಗಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಕ್ರೀಮನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲಗ್ಬೋದು. ಪ್ರತಿದಿನ ಈ ರೀತಿ ಮಾಡಬೇಕಾಗತ್ತೆ.
ಸೊ ಇಮ್ಡಿಗಳು ಹೊಡೆಯೋದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಒಂದು, ಲಾಂಗ್ ಟೈಮ್ ನಿಂತು ಕೆಲಸ ಮಾಡುವಂಥದ್ದು. ತುಂಬ ಸಮಯದವರೆಗೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದನೂ ಕೂಡ ಕ್ರ್ಯಾಕ್ಡ್ ಹೀಲ್ಸ್ ಆಗುತ್ತೆ. ಸರಿಯಾಗಿ ಕೇರ್ ಮಾಡದೇ ಇರೋದು, ಸರಿಯಾಗಿ ನೀರು ಕುಡಿದೇ ಇರೋದ್ರಿಂದ ಡಿಹೈಡ್ರೇಷನ್ ಆಗಿ ತೇವಾಂಶ ಕಡಿಮೆ ಆಗಿ ಇಮ್ಡಿಗಳು ಒಡೆಯುವಂಥದ್ದು. ಅವಾಗವಾಗ ಜಾಸ್ತಿ ನೀವು ನೀರನ್ನು ಕುಡಿಬೇಕಾಗುತ್ತೆ. ಇನ್ನು ತುಂಬ ಧೂಳು, ಮಣ್ಣು, ಗಲೀಜಲ್ಲಿ ಓಡಾಡಿದಾಗ ಸರಿಯಾಗಿ ಕಾಲುಗಳನ್ನ ತೊಳೆದೇ ಇರೋದು, ಇದರಿಂದನೂ ಕೂಡ ಕಾಲುಗಳು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಹೊರಗಡೆ ಓಡಾಡಿದಾಗ, ಧೂಳು ಮಣ್ಣಲ್ಲಿ ಓಡಾಡಿದಾಗ ಕಾಲುಗಳನ್ನ ನೀಟಾಗಿ ತೊಳ್ಕೊಬೇಕು, ಚೆನ್ನಾಗಿ ನೀರನ್ನು ಕುಡಿಬೇಕು. ವಾರಕ್ಕೆ ಒಂದು ಸರಿ ಅಂತೆ ಆದರೂ ಕಾಲುಗಳನ್ನ ಬಿಸಿನೀರಲ್ಲಿ ನೆನೆಸ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ 10-15 ನಿಮಿಷ ನೆನೆಸೋದ್ರಿಂದ ಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆವಾಗ ಇಮ್ಡಿಗಳು ಒಡೆಯೋದು ಕೂಡ ಕಡಿಮೆ ಆಗುತ್ತೆ.